ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪೂಜೆ ಎಲ್ಲ ಮುಗೀತು, ಹುಣ್ಣಿಮೆ ಪೂಜೆ ಇರೋದ್ರಿಂದ ಅದು ನಿಮಗೆ ಸ್ವಲ್ಪ ವೀಡಿಯೋ ಬರೋದು ಮುಂದೆ ನೆಕ್ಸ್ಟ್ ಒಂದೊಂದು 2 ದಿನ ಲೇಟ್ ಆಗ್ಬೋದು. ಯಾಕೆ ಅಂದರೆ ಸುನಿಲ್ ಇರಬೇಕಾದ್ರೆ ವೀಡಿಯೋ ಮಾಡಿದ್ದು, ಅವ್ರು ಹೋದ್ಮೇಲೆ 3 ವೀಡಿಯೋ ಅಪ್ಲೋಡ್ ಮಾಡಿ, ನೆಕ್ಸ್ಟ್ ಡೇ ಮಾಡಿರೋ ವೀಡಿಯೋ ಅಪ್ಲೋಡ್ ಮಾಡಿ, ಇದು ಅದರ ನೆಕ್ಸ್ಟ್ ಡೇ ಬರೋವಂಥ ಬ್ಲಾಗ್ ಅಲ್ವಾ. ಎಲ್ಲ ಅಂದ್ಕೊಂಡಿರ್ತೀರಾ ಸುನಿಲ್ ಇಷ್ಟು ದಿನ ಇದ್ರಪ್ಪ ಅಂತ. ಸುನಿಲ್ ಇದ್ದದ್ದು ಮಾತ್ರ ಬರೀ ಕೇವಲ 3 ಡೇಸ್ ಅಷ್ಟೇ. ಅಷ್ಟರಲ್ಲಿ ವೀಡಿಯೋ ಮಾಡಿದ್ದೇವೆಲ್ಲ ನಾವು ಮಾಡಿಕೊಂಡು ಅವ್ರು ಹೋದ್ಮೇಲೆ 3 ದಿನದ ಮೇಲೆ ನಿಮಗೆ ಅವ್ರು ಹೋಗಿರೋವಂಥ ವೀಡಿಯೋ ಬರುತ್ತೆ. ಯಾಕೆ ಅಂದರೆ ನಾವು ಯಾವಾಗಲೂ ಅಷ್ಟೇ ಸುನಿಲ್ ದಿನ ನಾವು ಯಾವುದೇ ಸುನಿಲ್ ದಿನ ನಾಳೆಗೆ ಯಾವತ್ತೂ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಅವರು ಹೋಗಿ ಅವ್ರ ಡ್ಯೂಟಿಗೆ ಜಾಯಿನ್ ಆದ ನಂತರನೇ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ಹಂಗಾಗಿ ಇದು ಸ್ವಲ್ಪ ವೀಡಿಯೋ ಬರೋದು ನಿಮಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಇವತ್ತು ಎಲ್ಲ ಪೂಜೆ ಎಲ್ಲ ಮುಗೀತು ಮನೆಯಲ್ಲಿ. ಮಳೆ ಬೇರೆ ಬರ್ತಾಯಿದೆ, ಇವತ್ತು ಹುಣ್ಣಿಮೆ ಇದೆ, ಮತ್ತು ಹುಣ್ಣಿಮೆ ದಿನ ಮಳೆ ಸ್ಟಾರ್ಟ್ ಆಗಿದೆ. ಮತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು, ನಾನು ಶೈಲಿ ಇಬ್ಬರು ಕೂಡ. ಹಾಗಾಗಿ ಮಳೆ ಬರ್ತಾಯಿದೆ, ಆಟೋದಲ್ಲಿ ಹೋಗೋದಲ್ವ, ಅಲ್ಲಿ ಒಂದು ಛತ್ರಿ ತಗೊಂಡೋದ್ರೆ ಹಿಡ್ಕೊಂಡು ಹೋಗ್ಬೋದು ಶಾಪ್ ಒಳಗಡೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ಪೂರಿ ರೆಡಿ ಆಯಿತು. ಅಂದರೆ ಗೋಧಿ ಪೂರಿ, ಮೈದಾ ಇದನ್ನು ಬಳಸಲ್ಲ ನಮ್ಮನೆ. ಗೋಧಿ ಪೂರಿ ರೆಡಿ ಆಯಿತು. ಮತ್ತು ಆಲೂಗೆಡ್ಡೆ ಸಾಗು, ಮತ್ತು ಈ ಕಡೆ ಹಾಗಲಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಪಲ್ಯ ಮಾಡ್ಕೊಳ್ಳೋಣ ಅಂತ. ಆಲೂಗೆಡ್ಡೆ ಸಾಗೋದು ಬೇರೆ ರೆಸಿಪಿ ಮಾಡಿದ್ದೀನಿ, ಮತ್ತು ಇದು ಬೇರೆ ಮಾಡ್ತೀನಿ. ಹಾಗಲಕಾಯಿ ಯಾವ ಥರ ಮಾಡ್ತೀನಿ, ಒಂದು ಸ್ವಲ್ಪನೂ ಕಹಿ ಇಲ್ಲದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನನ್ನ ಮಗಳು ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾಳೆ. ಫುಲ್ಲು ಬೆಳಗ್ಗೆ ಅಂದರೆ ನಮ್ಮ ಮನೆ ಎಲ್ಲ ಮಧ್ಯಾಹ್ನದ ಅಡುಗೆ ಗಂಟಲು ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿರುತ್ತೆ. ಸೊಪ್ಪು ಸೋಸಿ ಹಾಗಲಕಾಯಿ ಕಟ್ ಮಾಡಿ ಬೆಳಗ್ಗೆ ಕಿಚನ್ ಬಂತು ಅಂದರೆ. ನಮ್ಮ ಖುಷ್ ಗೌಡ್ರು ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಮ್ಮ ಸ್ವಾಮಿಗೌಡರು ಇಲ್ಲೇ ಕೂತಿದ್ದಾರೆ ಟಿ ವಿ ನೋಡಿಕೊಂಡು. ಅವ್ರಿಗೆ ನ್ಯೂಸ್ ಹಾಕ್ಕೊಟ್ಟಿದ್ದೀವಿ ಬೆಳಗ್ಗೆ. ಇವ್ರದ್ದು ರೈಮ್ಸ್ ನೋಡಾಯಿತು, ಅವ್ರದ್ದು ಇವಾಗ ನ್ಯೂಸು. ಹಾಯ್ ಖುಷ್ ಗೌಡ್ರೆ, ಸ್ಕೂಲು ರೆಡಿನಾ? ಓ, ಅವ್ನಿಗೆ ಅಲ್ಲಿ ನ್ಯೂಸ್ ನೋಡಾಯಿತು. ವಿರಾಟ್, ಹೌದಾ? ವಿರಾಟ್ ಅಂದರೆ ಇವನಿಗೆ ತುಂಬ ಇಷ್ಟ. ವಿರಾಟ್ ಅಂತ ಇರ್ತಾನೆ ನೋಡಿ. ನಾನು ಮಾತಾಡ್ತಿದ್ರು ಬಿಟ್ಟು ಅಲ್ಲಿ ಟಿ ವಿಲಿ ನೋಡಿಕೊಂಡು ವಿರಾಟ್ಗೆ ನೀನು ಚೆನ್ನಾಗಿ ಬೌಲಿಂಗ್ ಮಾಡಿದೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ, ಮತ್ತು ಚೆನ್ನಾಗಿ ಗಿಫ್ಟ್ ಕೊಟ್ಟರು ಅಂತ ಹೇಳ್ತಾ ಇದ್ದಾನೆ. ವಿರಾಟ್ ಮನೆ ಅವ್ರ ಊರಲ್ಲಿದೆ, ಕರ್ಕೊಂಡೋಗ್ಲಾ? ಪುಟ ಮಾತಾಡಿಸ್ಬೇಕಂತ. ಏನಂತ ಮಾತಾಡಿಸ್ತೀಯಾ? ಏನ? ಓ, ನನಗೆ ಹೇಳಲ್ವಂತೆ, ವಿರಾಟ್ಗೆ ಮಾತ್ರ ಹೇಳೋದಂತೆ ಪುಟ ಕರ್ಕೊಂಡೋದ್ರೆ. ಓಕೆ, ಕರ್ಕೊಂಡೋಗೋಣ. ಅವ್ರು ಇಲ್ಲೇ ನಮ್ಮ ಪಕ್ಕದ ಮನೆಯವರಲ್ವಾ, ಪಾಪ ಕರ್ಕೊಂಡೋಗಿ ಮೀಟ್ ಮಾಡ್ಸೋಕ್ಕೆ. ನೀನು ಬಂದಿದ್ದೀಯ ಅಂತ ತಕ್ಷಣ ಓ ಖುಷಿ ಗೌಡ್ರೆ ಬನ್ನಿ ಟೀ ಕಾಫಿ ಕುಡಿಯೋಣ ಅಂತಾರೆ. ಓಕೆ. ಓ, ಊದಕ್ಕೂ ಕೂತ್ಕೊಂಡೋ ಪುಟ. ವಿರಾಟ್ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗುತ್ತಾ ಖುಷ್? ಯಾವುದೇ ಕಾರಣಕ್ಕೂ ಆಗಲ್ಲ ಬುಜ್ಜಿ. ನೋಡು, ವಿರಾಟ್ ನೋಡೋಕ್ಕಂತ ಹೋಗಿ ಎಷ್ಟು ಜನ ಹೆಂಗೆ ಆಗಿದ್ದಾರೆ ಅಂತ ನೋಡೋದಲ್ಲ, ಕಾಲು ತೊಳಕ್ಕೆ ಸಿಕ್ಕಿ. ಹಂಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ. ಓಕೆ, ಟಿ ವಿಲೇ ನೋಡ್ಕೊಂಡು ಎಂಜಾಯ್ ಮಾಡು, ಆಗ ಮೀಟ್ ಮಾಡು. ನೀನು ಕ್ರಿಕೆಟರ್ ಆಗ್ಬಿಟ್ಟು, ಓಕೆನಾ? ನೀನು ಕ್ರಿಕೆಟರ್ ಆಗ್ತೀಯಾ? ಹಾಂ, ಅಲ್ಲೇ ಆಡೋದು ನೀನು ಔಟ್ ಆಗಲ್ಲ. ಯಾಕೆ ಔಟ್ ಆಗ್ತೀಯಾ? ಔಟ್ ಆಗೋ ಭಯ ನಿನಗೆ ಯಾಕೆ? ನೀನು ಆಡ್ತಾ ದೊಡ್ಡದಾಗಿ ಚೆನ್ನಾಗಿ ದೊಡ್ಡನಾಯ್ತಿಲ್ಲ, ಆಗ ಆಟಾಡು. ಓಹೋ, ನೀನು ಹೊಡಿತೀಯ ಬಿಡಪ್ಪ. ಹಾಂ, ಓಕೆ, ಡನ್. ಇದು ಬುಜ್ಜಿ ಬೇಬಿಗೆ ಸ್ನ್ಯಾಕ್ಸ್ ಸ್ಕೂಲ್ಗೆ, ಅಂದರೆ ಅವ್ನಿಗೆ 2 ಬಾಕ್ಸ್ ಹಾಕ್ಬೇಕು ಸ್ನ್ಯಾಕ್ಸ್ ಟೈಮು. ಇದು ಪೂರಿ ಮತ್ತು ಪಲ್ಯ ಇಲ್ಲಿಗೆ ಹಾಕಿದ್ದೀವಿ. ಇಲ್ಲಿಗೆ ಸ್ನ್ಯಾಕ್ಸ್ ಬಾಳೆಹಣ್ಣು, ಕ್ಯಾರೆಟು, ಸೌತೆಕಾಯಿ. ಇವತ್ತು ಇಷ್ಟೇನವ? ಹೆಲ್ದಿಯಾಗಿರೋದು ಹಾಕೋದು, ಅವ್ನಿಗೆ ಇನ್ನೇನು ಹಾಕೋಲ್ಲ. ಇದು ನಮಗೆ ಅಂತ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಹಾಕ್ಬಿಡು. ಇದು ಈ ಸೈಡ್ ನನಗೆ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಲ್ವ? ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟ್, ಇಂಗು, ಕರಿಬೇವು, ಸ್ವಲ್ಪ ಹಳದಿ ಹಾಕ್ಕೊಳ್ತೀನಿ. ಏನು ಮಮ್ಮಿ ಸಾಕಾ ಒಂದು ಗ್ಲಾಸು? ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಮಾರ್ನಿಂಗ್ ಅವ್ರದ್ದು ಫಸ್ಟು ಇಲ್ಲಿಂದನೇ ಶುರು ಆಗೋದು. ಅಂದರೆ ಬ್ರೇಕ್ಫಾಸ್ಟ್ಗೂ ಮುಂಚೆ ಇದೇ ನಮ್ಮ ಮಮ್ಮಿದು ಹೆಲ್ತಿ ಬ್ರೇಕ್ಫಾಸ್ಟ್. ಅಂದರೆ ಜ್ಯೂಸ್, ಟೈಮ್ ನೋಡ್ಕೊಳ್ಳಿ.
ಮಾರ್ನಿಂಗ್ 8:30 ಅಷ್ಟರಲ್ಲಿ ರೆಡಿಯಾಗಿರುತ್ತೆ ಜ್ಯೂಸ್ ಪ್ರಿಪೇರ್. 9:30ಗೆಲ್ಲ ಪಪ್ಪಾಯ ರೆಡಿ ಇರುತ್ತೆ. ಹಾಂ, ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ ಅದು. ಎಲ್ಲರೂ ಟೇಸ್ಟ್ ಮಾಡ್ತಿದ್ದೀರಿ, ಎಲ್ಲ ಅಬ್ಬೇ ಅಂತಿದ್ದಾರೆ ಯಪ್ಪ. ನಮ್ಮನೇಲಿ. ನನ್ನ ಮಗಳಿಗೂ ಟೇಸ್ಟ್ ಮಾಡಿಸ್ಬಿಟ್ಟೆ ಇವಾಗ. ನಾನು ಕುಡ್ದೆ ಫ್ರೆಂಡ್ಸ್, ಸಾಕು ಅನ್ಸ್ಬಿಡ್ತು. ಕುಡಿಲಿಲ್ಲ, ಒಂದು ಚೂರು ಬಾಯಿಗೆ ಬಂದ್ಬಿಟ್ಟು ಮಮ್ಮಿ ಅಂತಾಳೆ. ಅದು ಕುಡ್ದಾದ್ಮೇಲೆ ಚೆನ್ನಾಗಿ ಅನ್ಸುತ್ತೆ ಮಮ್ಮಿ, ಕುಡ್ದಿಯಕ್ಕಿಂತ ಮುಂಚೆ. ಹೌದು ಅನಿಸ್ತಾ? ಬಾಯಿ ಒಂಥರ ಫ್ಲೇವರ್ ಇದೆಲ್ವಾ? ಫ್ಲೇವರ್ ಬಂತು. ಸೇರಿಸಿದ್ದೀನಿ, ನಿಂಬೆ ಹಣ್ಣು ಸೇರಿಸಿದ್ದೀನಿ, ಪುದೀನ ಸೇರಿಸಿದ್ದೀನಿ. ಮಿಂಟ್. ಹೌದು, ಅದಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ, ಕುಡಿಯುವಾಗ ಒಂಥರ ಅನಿಸುತ್ತೆ ಫ್ರೆಂಡ್. ನಮ್ಮ ಮಮ್ಮಿ ನೋಡಿ ಹೆಂಗೆ ಕುಡಿತಾರೆ ಅಂತ. ಸೊ ಅದೇ ಹೆಲ್ತ್ ಕಾನ್ಷಿಯಸ್ ಆಗಿ ಇಟ್ಕೋಬೇಕು ಅಂದರೆ ಇದೆಲ್ಲ ಕುಡಿಬೇಕು. ಕುಡಿತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದಾರೆ ಅವತ್ತಿಂದ. ನಾನು ಹೇಳ್ದೆ ಇವತ್ತು ಚಪಾತಿ ಅಲ್ವಾ ಸ್ಕಿಪ್ ಮಾಡಿ ಅಂತ. ನೋ ಸ್ಕಿಪ್ ಮಾಡಿದ್ರು ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ. ಚೆನ್ನಾಗಿದೆಯಾ? ಓಕೆ, ಎಂಜಾಯ್. ಮತ್ತು ಇವತ್ತು ನಮ್ಮ ಮನೆ ಬೆಳಗ್ಗೆ ಪೂಜೆ ಕೂಡ ಎಲ್ಲ ಮುಗ್ದಿದೆ ನೋಡಿ. ಅಮ್ಮನವ್ರಿಗೆ ಸಿಂಪಲ್ಲಾಗಿ ಅಲಂಕಾರ, ಮಲ್ಲಿಗೆ ಹೂವು, ಇಲ್ಲಿ ಮಲ್ಲಿಗೆ ಹೂವು ಇದೆ, ಮತ್ತು ಸೇವಂತಿಗೆ ಇದೆ, ಗುಲಾಬಿ, ಕನಕಾಂಬ್ರ, ಮತ್ತು ಇದು ಗಣಗ್ಲೆ ಹೂವು, ಎಲ್ಲದರಿಂದನೂ ಕೂಡ ಅಲಂಕಾರ ಮಾಡಿ ಕಳಸ ಎಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಎಲ್ಲ ಆಯಿತು ನಮ್ಮನೆ. ಇವತ್ತು ಹುಣ್ಣಿಮೆ ಇದೆ ಅಲ್ವಾ, ಹಾಗಾಗಿ. ಮತ್ತು ಇದ್ರ ಬಗ್ಗೆ ಯಾರಾದರೂ ಗೊತ್ತಿರೋರು ಹೇಳಿ. ವಿಗ್ರಹನ ಹಸು ಕರೋದಕ್ಕೆ ವಿಗ್ರಹ ಇಡ್ಬೋದಲ್ವಾ? ನಮ್ಮನೆ ಇದೆ. ಯಾವಾಗಲೂ ನಾವು ಕಳಸ ಎಲ್ಲ ತೊಳಿಬೇಕಾದ್ರೆ ಅದನ್ನು ಕೂಡ ತಗೊಂಡು ನೀಟಾಗಿ ವಾಶ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಹೂವು ತುಳಸಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನೋಡಿ. ಇದು ದೇವಸ್ಥಾನದಲ್ಲಿ ಕೊಟ್ಟರು ಪುಸ್ತಕ, ಧರ್ಮಸ್ಥಳದ ದೇವಸ್ಥಾನದಲ್ಲಿ ಕೊಟ್ಟಿರೋಂಥ ಪುಸ್ತಕ ಇದು. ನಾನಲ್ಲಿ ಪೂಜೆ ಮಾಡಿಸಿದಾಗ ಫ್ರೀ ಇರಬೇಕಾದ್ರೆ ಓದ್ತಾ ಇರ್ತೀನಿ ನಾನು. ವೆದರ್ ಕೂಲಾಗಿದೆ ಪುಟ, ಮಳೆ ಬರ್ತಾಯಿದೆ. ಮಳೆ ಬರ್ತಾಯಿದೆ ಅಂದಮೇಲೆ ಕೂಲಾಗಿರಲೇಬೇಕಲ್ವಾ? ಏನಾಯಿತು? ಹೇಗಿದೆಯಾ? ಫೈನ್, ಸೂಪರ್, ಚೆನ್ನಾಗಿ ಕಾಣ್ತಿದ್ಯಾ? ಎಸ್, ಚೆನ್ನಾಗಿದೆ. ನಾನು ಶೈಲಿ ಇಬ್ಬರೂ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬನ್ನಿ, ಸ್ಲಿಪ್ಪರ್ ಹಾಕ್ಕೊಳ್ಳಿ. ಯಾವ ಸ್ಲಿಪ್ಪರ್ ಹಾಕುತ್ತೆ? ಫ್ಲ್ಯಾಟ್ ಇರೋದು ಯಾಕೋ ಬ್ಲ್ಯಾಕ್. ಮಗಳಿಗೆ ಅದು ಬೆಲ್ಟ್ ಹಾಕ್ಕೊಡ್ಲಾದ್ರೆ ಅಂಥ ಸಿಚುವೇಶನ್ ಬಂದಿದೆ ಮಮ್ಮಿ, ಹಿಂಗಾಗಲಿಲ್ಲ ಹಿಂಗೆ ಹಾಕ್ಕೊಳ್ತೀನಿ ಅಂತಾಳೆ. ಸೂಪರ್, ಒಳ್ಳೆ ಕೆಲಸ. ಆಟೋದವ್ರು ಯಾಕೆ ಎಲ್ಲರೂ ಬಳಸ್ತಾ ಇದ್ದಾರೆ? 3 ಮಿನಿಟಲ್ಲಿ ಆಲ್ರೆಡಿ. ಇವತ್ತಂತೂ ಮೊಸರು ನಮ್ಮನೆ ಏನೂ ಮಾಡಿಲ್ಲ. ಯಾಕಪ್ಪ ಇಲ್ಲಪ್ಪ, ಅದು ಶೈಲಿಗೆ ಸ್ವಲ್ಪ ಕಷಾಯ ಮಾಡಬೇಕು, ಮತ್ತು ಸ್ವಲ್ಪ ಮಜ್ಜಿಗೆ ಇದೆ, ಮೊಸರಿದೆ. ಮೊಸರು ಕರಿತಾರೆ, ವೇಸ್ಟ್ ಆಗುತ್ತೆ. ಮನೇಲೇ ಮಾಡಿರೋ ಮೊಸರಾಗಿರೋದ್ರಿಂದ ವೇಸ್ಟ್ ಮಾಡೋದು ಬೇಡ. ಸ್ವಲ್ಪ ನೀರು ಹಾಕಿ ಎಳ್ಳು ಮಜ್ಜಿಗೆ ಮಾಡಿ ನಮ್ಮ ಮನೆಯಲ್ಲೂ ಸ್ವಲ್ಪ ಕೊಟ್ಟರೆ ಪಾಪ ಕುಡಿತಾರೆ. 7 ಸ್ವಲ್ಪ ಕುಡಿತಿದ್ದಾರೆ, ಹೊಡಿತಿದ್ದಾರೆ ಸಾಕುಗಳು ಅಂದ್ಕೊಂಡು. ಪಾಪ ಸುಸ್ತಾಗಿರ್ತಾರೆ ಕೆಲಸ ಮಾಡ್ಕೊಂಡು. ಇವಳು ನೋಡಿಲ್ಲ, ನಮ್ಮನೆಯವ್ರು ನೋಡಿದ್ರೆ ತಗೋ ಹಾಕೊಬಿಡೋರು ಪಾಪ ಅನ್ನಕ್ಕೆ ಏನಕ್ಕಾದ್ರೂ ನೋಡಿ. ಎಸ್, ಇದರಲ್ಲಿ ಬೆಣ್ಣೆ ತುಪ್ಪ ಏನೂ ಇಲ್ಲ, 0 ಫ್ಯಾಟ್. ಕೆನೆ ಎಲ್ಲ ತೆಗೆದುಬಿಟ್ಟಿರ್ತೀವಿ ನಾವು ಮೊದಲೇ, ಏನೂ ಇರ್ಬಾರ್ದು ಅಂತ. ಬೇಡ ಮಮ್ಮ, ನಿಂಗೆ ಬೇಡ? ಯಾಕೆ? ಕೆಮ್ಮಾಗಿದೆ ಮಮ್ಮಿ, ಕಷಾಯ ಕುಡಿಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಕುಡಿಸಿ ಇನ್ನೂ ಜಾಸ್ತಿ ಮಾಡೋಕ್ಕ. ನೀವೇ ಕುಡೀರಿ. ಇದು ಡೇಡಿ, ಅದು ನನಗೆ ಸಾಲ್ಟ್ ಅದು ಹಾಕ್ತೀನಿ, ಬ್ಲ್ಯಾಕ್ ಸಾಲ್ಟ್. ಬ್ಲ್ಯಾಕ್ ಸಾಲ್ಟ್ ಹಾಕಿ ಸ್ವಲ್ಪ ಡ್ಯಾಡಿಗೂ ಏನಾಗಲ್ಲ. ಅಯ್ಯೋ, ನಿಮ್ಮ ಡ್ಯಾಡಿ ಕುಡಿಯಲ್ಲ ಇರವ, ಬೇಕಾದ್ರೆ ಕುಡಿ. ಅದೇನೋ ಜ್ಯೂಸ್ ಕುಡಿತೀಯಾ ಅದೇನಕ್ಕೆ? ಮತ್ತು ಅಲ್ಲಿ ಕೂಡ ಉಪ್ಪು, ಮತ್ತು ಅದೇನೋ ಹಾಗಲಕಾಯಿ ತಿಂತೀಯಾ, ಅದು ಯಾರು ತಿಂದರು ಅನ್ನತ್ತೆ. ಆಮೇಲೆ ಇದನ್ನು ಕೊಟ್ಬಿಟ್ರೆ ನಾನು ಏನು ಮಾಡಬೇಕು ಅಂತ ಮಾಡಿದ್ಯಾ ಇನ್ನು? ಅವ್ರು ಎಲ್ಲೇ ಕೊಡ್ತಾಳಲ್ಲ, ಇದೆಲ್ಲ ಚೆನ್ನಾಗಿಲ್ಲದೆ ಅದು ಕೊಟ್ಟು. ಅವ್ರು ಆಲೂಗೆಡ್ಡೆ ಪಲ್ಯ ಹಾಕು ಅನ್ನುತ್ತೆ ಮಧ್ಯಾಹ್ನ ಸಂಜೆ.
ಕೂಳಿಗೆಲ್ಲ. ಓ ಹೌದಾ, ಡ್ಯಾಡಿನೇ ಖಾಲಿ ಮಾಡಿದ್ದದು. ಡ್ಯಾಡಿಗೆ ಕೊಡಿ, ಹಾಗಲಕಾಯಿ ಕೊಡ್ಬೇಕಂದ್ರೆ ಬೇಡ ಬೇಡ ನನಗೆ ಆಲೂಗೆಡ್ಡೆ ಬೇಕು. ಅಂದ್ಬಿಟ್ಟು ಕೊನೆ ಬಿಟ್ಟನ ಆಲೂಗಡ್ಡೆನೂ ತಿನ್ನಿಸ್ತಾರೆ, ಇದು ಹಾಗಲಕಾಯಿನೂ ತಿನ್ನಿಸ್ತಾರೆ. ಡಿಫ್ರೆಂಟ್. ಸೂಪರ್. ಓಕೆ, ಈಗ ನನ್ನ ಮಗಳ ಕಷಾಯ ಮಾಡೋಣ ಬನ್ನಿ. ಈಗ ಮಾಡೋಣ. ಮತ್ತು ಶೈಲಿಗೋಸ್ಕರ ಕಷಾಯ ಮಾಡ್ತಾಯಿದ್ದೀನಿ. ಇಲ್ಲಿ ತುಳಸಿ, ಶುಂಠಿ, ಮೆಣಸು, ಲವಂಗ, ಸ್ವಲ್ಪ ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಸ್ವಲ್ಪನೇ ಹಾಕಬೇಕು. ಕುದಿಸ್ತಾ ಇದ್ದೀನಿ. ಇನ್ನೇನು ಒಂದು 5-6 ದಿನ ಆಯ್ತು ಅವಳು ಕೆಮ್ಮಾಗಿ. ಪಾಪ ಏನೂ ತಿನ್ನೋಕ್ಕೂ ಆಗ್ತಾಯಿಲ್ಲ. ಇನ್ನೇ ಈ ಟೈಮಲ್ಲಿ ಬೇರೆ ಮೆಡಿಷನ್ಲಿ ಏನೋ ಸ್ಪ್ರೇ ಹೊಡೆಯೋಕ್ಕೆ ಕೊಟ್ಟಿದ್ರು, ಆದರೂ ಕೆಮ್ಮು ಕಡಿಮೆ ಆಗ್ತಿಲ್ಲ. ನೈಟ್ ಟೈಮಲ್ಲಿ ಜಾಸ್ತಿ ಕೆಮ್ಮು ಆಗ್ತಾಯಿದೆ ಅವಳಿಗೆ. ಹಾಗಾಗಿ ಸ್ವಲ್ಪ ಕಷಾಯ ಮಾಡಿಕೊಟ್ರೆ ಇದು ರಿಲೀಫ್ ಆಗುತ್ತೆ.